ಸರ್ಸ್ ಟೀಚರ್ಸ್ ಎಲ್ಲ ಫುಲ್ ಮಲ್ಟಿ ಟ್ಯಾಲೆಂಟೆಡು. ವಿ ಆರ್ ಪ್ರೌಡ್ ಟು ಹ್ಯಾವ್ ಯು. ಆಮೇಲೆ ಎಲ್ಲ ಚೆಂದ ಮಾಡಿ ಹೇಳ್ಕೊಡ್ತಿದ್ರು, ಅರ್ಥ ಆಗುವಂಗೆ ಹೇಳ್ತಿದ್ರು. ಆಮೇಲೆ ಲೈಫ್ ಲೆಸನ್ಸ್ ಎಲ್ಲ ಹೇಳ್ಕೊಡ್ತಿದ್ರು. ಎಲ್ಲ ತುಂಬ ಖುಷಿ ಆಯಿತು. ನಿಂಗೆ ಏನಿಸ್ತಿದೆ ಶಿಬಿರ? ತುಂಬ ಖುಷಿ ಆಗ್ತಾ ಇದೆ. ಮತ್ತೆ ಏನೇನು ಕಲ್ತ್ರಿ? ಯಕ್ಷಗಾನ ಅಂದರೆ ನನಗೆ ತುಂಬ ಇಷ್ಟ ಆಗಿದ್ದು ಕಲಿತು. ಮಳೆಕಾಲು, ಬಾಲ್ ಜಗ್ಲಿಂಗ್, ಆಮೇಲೆ ಅದಕ್ಕಿಂತ ಹೆಚ್ಚಾಗಿ ಖುಷಿ ಪಡೋದು ಹೇಗೆ ಅಂತ ಕಲಿತೆ. ನನಗೆ ಪ್ರತಿಯೊಂದು ಅಂದರೆ ಸಣ್ಣ ಸಣ್ಣ ವಿಷಯದಲ್ಲೂ ಖುಷಿ ಪಡೋದಿರಲಿ ಅಥವಾ ಇದು ಈ ವಾತಾವರಣ ಶಾಲೆಗಿಂತ ಭಿನ್ನವಾಗಿದ್ದರಿಂದ ಪ್ರತಿಯೊಂದು ವಿಷಯದಲ್ಲೂ ಬಯಸ್ಕೊಳ್ಳೋದೇನೆ ಖುಷಿ ಪಟ್ವಿ. ಎಲ್ಲರೂ ಸೇರಿ ತುಂಬ ಕೆಲಸ ಮಾಡಿದ್ವಿ. 12 ದಿನ ಆದರೂ ಒಂದು ಪುಟ್ಟ ಲೋಕದಲ್ಲಿ ಜೀವಿಸಿದ ಹಾಗೆ ಖುಷಿ ಆಯಿತು. ತುಂಬ ಚೆನ್ನಾಗಾಯಿತು. ನನಗೆ ಈ ಶಿಬಿರ ಬಂದ ಮೇಲಿಂದ ತುಂಬ ಖುಷಿ ಆಯಿತು. ಮತ್ತು ಇಲ್ಲಿ ಕ್ರಾಫ್ಟ್ಗಳೆಲ್ಲ ಚಲೋ ಮಾಡಿ ಹೇಳ್ಕೊಡ್ತಿದ್ದೆ. ಈ ಶಿಬಿರದಲ್ಲಿ ಸ್ವಲ್ಪ ಖುಷಿ ಸಿಕ್ತು. ಮನೆಯಲ್ಲಾದರೆ ತುಂಬ ಬೇಜಾರಾಗ್ತಿತ್ತು. ಕ್ರಾಫ್ಟ್ಗಳು ಮತ್ತು ಇದು ಮೊರಕಾಲು ನಡಿಗೆ, ಬಾಲ್ ಜಗ್ಲಿಂಗ್, ಇದನ್ನೆಲ್ಲ ಮಾಡೋಕ್ಕೆ ತುಂಬ ಖುಷಿ ಆಯಿತು. ನಾನು ಈ ಶಿಬಿರದಲ್ಲಿ ಮೊದಲು ಮೀಟ್ ಆಗಿದ್ದು ಅರುಣ್ ಸರ್ ಅಂತ. ಅವರು ಕೂಡ ನಮಗೆ ತುಂಬ ಚೆನ್ನಾಗಿ ಕ್ರಾಫ್ಟ್ಸ್ ಮತ್ತು ಆಟ ಹಾಡುಗಳನ್ನೆಲ್ಲ ಹೇಳ್ಕೊಟ್ರು. ನಂತರ ಜೀವನ್ ಸರ್ ಅನ್ನೋದನ್ನ ಮೀಟ್ ಆದ್ವಿ. ಅವರು ಕೂಡ ನಮಗೆ ತುಂಬ ಚೆನ್ನಾಗಿ ಹಾಡುಗಳನ್ನೆಲ್ಲ ಹೇಳ್ಕೊಟ್ರು. ಅದ್ರ ಜೊತೆಗೆ ನಮಗೆ ಆಟಗಳನ್ನು ಕೂಡ ಆಡಿಸ್ತಿದ್ರು. ನಾವು ಇಲ್ಲಿ ಶಾಲೆಯ ಹೊರತಾಗಿರೋ ವಿಷಯಗಳನ್ನೆಲ್ಲ ಕಲ್ತ್ಕೊಂಡ್ವಿ. ಆಮೇಲೆ ಶಿವಕುಮಾರ್ ಸರ್, ಮುರಳೀಧರ್ ಸರ್, ಆಮೇಲೆ ಶಿವಾ ಟೀಚರ್ ಅವರೆಲ್ಲ ನಮಗೆ ತುಂಬ ಆಟ ಹಾಗೆ ಜಾನಪದ ನೃತ್ಯ, ಕ್ರಾಫ್ಟ್ಸ್ ಎಲ್ಲ ಹೇಳ್ಕೊಟ್ರು. ಮರಕಾಲು ನಡಿಗೆ ನಡೆಯೋದ್ರಿಂದ ತುಂಬ ಖುಷಿ ಆಯಿತು. ಹಾಗೆ ಊಟದ ವಿಷಯಕ್ಕೆ ಹೋದರೆ ಊಟ ಕೂಡ ತುಂಬ ಚೆನ್ನಾಗಿತ್ತು. ರುಚಿಯಾಗಿ ಊಟ ಬಡಿಸ್ತಿದ್ರು. ಈ ಶಿಬಿರ ಮುಗಿತಾ ಉಂಟು, ನಾಳೆ ಮುಗಿತದೆ. ಅದಕ್ಕೆ ನಂಗೆ ಸಿಕ್ಕಾಟೆ ಬೇಜಾರಾಗ್ತಿತ್ತು. ಇದು ಸ್ವಲ್ಪ ದಿನ ಇದ್ದಿದ್ರೆ ಪರವಾಗಿಲ್ಲ.